ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವು ಇವತ್ತು ಎಡ್ಜ್ಬಾಸ್ಟನ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ ಗೆದ್ದಿದೆಯಲ್ಲ, ಆ ಒಂದು ಸ್ಮರಣೀಯ ಕ್ರಿಕೆಟ್ ಗೆಲುವಿನ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ ಇದ್ದೀವಿ. ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇದು ಭಾರತದ ಕಡೆಯಿಂದ ಒಂದು ಕಂಪ್ಲೀಟ್ ಡಾಮಿನೇಷನ್ ಇದ್ದಾಗೆ ಕಾಣ್ತಿದೆ. ಹೌದು, ಖಂಡಿತವಾಗಿಯೂ. ಇದೇನು ಸುಮ್ನೆ ಒಂದು ಗೆಲುವಲ್ಲ, ಇದು ಬಹಳ ಮುಖ್ಯವಾದ ಒಂದು ಸಾಧನೆ. ತುಂಬಾ ವರ್ಷಗಳ ನಂತರ ನೋಡಿ, ಎಡ್ಜ್ಬಾಸ್ಟನ್ನಲ್ಲಿ ಭಾರತಕ್ಕೆ ಗೆಲುವು ಸಿಕ್ಕಿದೆ. ಮತ್ತೆ ಸರಣಿ ಈಗ 1-1 ಅಂತ ಸಮ ಆಗಿದೆ. ಇದು ಹೇಗೆ ಸಾಧ್ಯವಾಯಿತು ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ಗುರಿ ಏನು ಅಂದ್ರೆ, ಪಂದ್ಯದಲ್ಲಿ ಯಾರು ಚೆನ್ನಾಗಿ ಆಡಿದ್ರು, ಮುಖ್ಯವಾದ ಟರ್ನಿಂಗ್ ಪಾಯಿಂಟ್ಸ್ ಏನಿತ್ತು, ಮತ್ತೆ ಸೀರೀಸ್ನ ಮುಂದಿನ ಮ್ಯಾಚ್ಗಳ ಮೇಲೆ ಇದು ಹೇಗೆ ಪರಿಣಾಮ ಬೀರ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಮೊದಲಿಗೆ ಬ್ಯಾಟಿಂಗ್ ಬಗ್ಗೆ ಮಾತಾಡೋಣ. ಶುಭಂ ಗಿಲ್ ಅವರ ಆಟ ಮಾತ್ರ ವಾವ್. ಫಸ್ಟ್ ಇನ್ನಿಂಗ್ಸ್ನಲ್ಲಿ 269, ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ 161, ಅಂದ್ರೆ ಒಟ್ಟು 430 ರನ್. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನಿಜಕ್ಕೂ ಇದು ಗಮನಾರ್ಹ ಪ್ರದರ್ಶನವೇ ಸರಿ. ಗಿಲ್ ಹೊಡೆದ ಆ 430 ರನ್ಗಳಿದೆಯಲ್ಲ, ಎಡ್ಜ್ಬಾಸ್ಟನ್ನಲ್ಲಿ ಗ್ರಾಹಂ ಗೂಚ್ ಅವರ 456 ರನ್ ಆದ್ಮೇಲೆ ಇದು ಎರಡನೇ ಅತಿದೊಡ್ಡ ಮೊತ್ತ ಒಬ್ಬ ಬ್ಯಾಟರಿಂದ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಇಂಗ್ಲೆಂಡ್ ವಿರುದ್ಧ ಒಂದೇ ಟೆಸ್ಟ್ ಮ್ಯಾಚ್ನಲ್ಲಿ ಡಬಲ್ ಸೆಂಚುರಿ ಮತ್ತೆ ಸೆಂಚುರಿ ಹೊಡೆದ ಮೊದಲ ಬ್ಯಾಟರ್ ಅನ್ನೋ ರೆಕಾರ್ಡ್ ಕೂಡ ಗಿಲ್ ಮಾಡಿದ್ದಾರೆ. ಇದು ಕೇವಲ ರನ್ ಅಷ್ಟೇ ಅಲ್ಲ, ಇಂಗ್ಲೆಂಡಿನ ಪ್ಲಾನ್ಗಳನ್ನ ಪೂರ್ತಿ ಹಾಳು ಮಾಡಿದ ಆಟ ಅದು. ನಾಯಕನಾಗಿ ಕೂಡ ಅವರ ಫೀಲ್ಡಿಂಗ್ ಬದಲಾವಣೆಲು ತುಂಬಾ ಚಾಣಾಕ್ಷತನದಿಂದ ಕೂಡಿದ್ವು. ಹೌದು, ಬರೀ ಗಿಲ್ ಅಷ್ಟೇ ಅಲ್ಲ ಅಲ್ವಾ, ಬೇರೆಯವರ ಕೊಡುಗೆನೂ ಇತ್ತು. ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಜಡೇಜಾ 69, ಪಂತ್ 65, ರಾಹುಲ್ 55. ಇವರ ರನ್ಗಳಿಂದಾನೇ ಭಾರತ 608 ರನ್ನ ದೊಡ್ಡ ಟಾರ್ಗೆಟ್ ಕೊಡೋಕೆ ಸಾಧ್ಯ ಆಗಿದ್ದು. ಇದು ಟೀಮ್ ಎಫರ್ಟ್ ಅಂತ ತೋರಿಸುತ್ತೆ. ಹೌದು, ಖಂಡಿತ. ಪಾರ್ಟ್ನರ್ಶಿಪ್ಗಳು ತುಂಬಾ ಮುಖ್ಯ ಆಗಿದ್ವು. ಬ್ಯಾಟಿಂಗ್ನಷ್ಟೇ ನಮ್ಮ ಬೌಲಿಂಗ್ ಕೂಡ ಅಷ್ಟೇ ಅದ್ಭುತವಾಗಿತ್ತು. ಮುಖ್ಯವಾಗಿ ಬುಮ್ರಾ ಇರ್ಲಿಲ್ಲ. ಅವರ ಜಾಗದಲ್ಲಿ ಆಡಿದ ಯುವ ವೇಗಿ ಆಕಾಶ್ದೀಪ್ ಪಂದ್ಯದಲ್ಲಿ ಒಟ್ಟು 10 ವಿಕೆಟ್ ತಗೊಂಡ್ರು. ಹೌದಾ, 10 ವಿಕೆಟ್! ಒಬ್ಬ ಹೊಸಬರು, ಅದು ಇಂಗ್ಲೆಂಡಲ್ಲಿ, ಇಂಥ ಪ್ರೆಷರ್ ಮ್ಯಾಚ್ನಲ್ಲಿ. ಇದು ಅಸಾಧಾರಣ. ಅದರಲ್ಲೂ 4ನೇ ಇನ್ನಿಂಗ್ಸ್ನಲ್ಲಿ 6 ವಿಕೆಟ್. ಇದು ಗೇಮ್ ಚೇಂಜಿಂಗ್ ಪರ್ಫಾರ್ಮೆನ್ಸ್ ಅಲ್ವಾ? ಹೌದು, ಅವರ ಪ್ರದರ್ಶನ ಮಾತ್ರ ಅಮೋಘವಾಗಿತ್ತು. ಮಾಹಿತಿ ಪ್ರಕಾರ 4ನೇ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡನ ಮೊದಲ 5 ಬ್ಯಾಟರ್ಗಳಲ್ಲಿ 4ರನ್ನ ಔಟ್ ಮಾಡಿದ್ರಂತೆ. ಆ ಮೂಲಕ ಮೈಕಲ್ ಹೋಲ್ಡಿಂಗ್ ಅವರ ಒಂದು ಹಳೆ ರೆಕಾರ್ಡನ್ನ ಸರಿಗಟ್ಟಿದ್ದಾರೆ. ಮೊಹಮ್ಮದ್ ಸಿರಾಜ್ ಕೂಡ ಚೆನ್ನಾಗಿ ಬೌಲ್ ಮಾಡಿದ್ರು. ಅವರು ಮ್ಯಾಚ್ನಲ್ಲಿ ಒಟ್ಟು 7 ವಿಕೆಟ್ ತಗೊಂಡ್ರು. ಫಸ್ಟ್ ಇನ್ನಿಂಗ್ಸ್ನಲ್ಲೇ 6. ಈ ಇಬ್ಬರ ಫಾಸ್ಟ್ ಬೌಲಿಂಗ್ ಅಟ್ಯಾಕ್ 5ನೇ ದಿನ ಇಂಗ್ಲೆಂಡ್ನ ಟಾಪ್ ಆರ್ಡರ್ನ ಬೇಗ ಕುಸಿಯುವಂತೆ ಮಾಡ್ತು. ಅದ ರಿಸಲ್ಟೇ ಇಂಗ್ಲೆಂಡ್ 271ಕ್ಕೆ ಆಲ್ಔಟ್ ಆಗಿದ್ದು. ಭಾರತಕ್ಕೆ 336 ರನ್ಗಳ ಭರ್ಜರಿ ಜಯ. ನಾಸರ್ ಹುಸೇನ್, ಸ್ಟುವರ್ಟ್ ಬ್ರಾಡ್, ಮೈಕಲ್ ವಾನ್ ಈ ಥರದ ಎಕ್ಸ್ಪರ್ಟ್ಸ್ ಕೂಡ ಭಾರತದ ಆಲ್ರೌಂಡ್ ಆಟವನ್ನ ಹೊಗಳಿದ್ದಾರೆ. ಕೊನೆ ದಿನ ಇಂಗ್ಲೆಂಡ್ ಗೆಲ್ಲೋಕ್ ಟ್ರೈ ಮಾಡೋದಕ್ಕಿಂತ ಡ್ರಾ ಮಾಡ್ಕೊಡೋಕೆ ನೋಡಬೇಕಿತ್ತು ಅನ್ನೋ ಮಾತುಗಳು ಕೇಳಿಬಂತು. ಈ ಗೆಲುವು ಭಾರತದ ಶಕ್ತಿಯನ್ನ ತೋರಿಸಿದ್ರೆ, ಇನ್ನೊಂದು ಕಡೆ ಇಂಗ್ಲೆಂಡಿನ ಕೆಲವು ವೀಕ್ನೆಸ್ಗಳ್ನೂ ಹೊರಗ್ತಂದಿದೆ. ವಿಶೇಷವಾಗಿ ಅವರ ಕ್ಯಾಪ್ಟನ್ ಬೆನ್ ಸ್ಟೋಕ್ಸ್ ಬ್ಯಾಟಿಂಗ್ನಲ್ಲಿ ತುಂಬಾ ಕಷ್ಟಪಟ್ರು. ಪಂದ್ಯದಲ್ಲಿ ಬರೀ 33 ರನ್, ಅದರಲ್ಲೂ ಒಂದು ಗೋಲ್ಡನ್ ಡಕ್ ಬೇರೆ. ಕ್ಯಾಪ್ಟನ್ ಆಗಿ ಇದು ಅವರ ಅತಿ ಕೆಟ್ಟ ಪ್ರದರ್ಶನಗಳಲ್ಲಿ ಒಂದಿರ್ಬೋದು. 2023ರ ಆಶಸ್ ನಂತರ ಅವರಿಂದ ಟೆಸ್ಟ್ ಸೆಂಚುರಿ ಬಂದಿಲ್ಲ ಅಂದ್ರೆ ಅದು ಅವರ ಮೇಲಿರೋ ಪ್ರೆಷರ್ ತೋರಿಸುತ್ತೆ. ಹೌದು, ಅವರ ಸ್ಟ್ರಗಲ್ ಕಾಣ್ತಾ ಇತ್ತು. ಜೇಮಿ ಸ್ಮಿತ್ ಒಂದು 88 ರನ್ ನೋಡಿದ್ರು, ಬ್ರೇಡನ್ ಕಾರ್ಸ್ ಸ್ವಲ್ಪ ಹೊತ್ತಾಡಿದ್ರು. ಅದೇ ದೊಡ್ಡ ಪಾರ್ಟ್ನರ್ಶಿಪ್ ಕಟ್ಟೋಕೆ ಇಂಗ್ಲೆಂಡಿಂದ ಆಗಲಿಲ್ಲ. ಇದರ ಜೊತೆಗೆ ಅವರ ಆ ಬ್ಯಾಸ್ಬಾಲ್ ಅಪ್ರೋಚ್ ಇದೆಯಲ್ಲ, ಅಂದರೆ ತುಂಬ ಅಗ್ರೆಸಿವ್ ಆಗಿ ಆಡೋದು, ಅದರ ಬಗ್ಗೆನೂ ಪ್ರಶ್ನೆಗಳು ಎದ್ದವು. ಕೆಲವು ಸಲ ಲಾಸ್ಟ್ ಇನ್ನಿಂಗ್ಸಲ್ಲಂತೂ ಸ್ವಲ್ಪ ಡಿಫೆನ್ಸಿವ್ ಆಗಿ ಆಡಬೇಕಿತ್ತು ಅನ್ನೋ ಅನಿಸಿಕೆಗಳು ಬಂದಿವೆ. ಸರಿ, ಹಾಗಾದ್ರೆ ಈ ಗೆಲುವಿನ ಒಂದು ದೊಡ್ಡ ಚಿತ್ರಣ ಏನು ಅಂತ ನೋಡೋಣ. ಮುಖ್ಯವಾಗಿ ಇದು ಎಡ್ಜ್ಬಾಸ್ಟನ್ನಲ್ಲಿ ಭಾರತಕ್ಕೆ 1967ರ ನಂತರ, ಅಂದ್ರೆ ಬರೋಬ್ಬರಿ 58 ವರ್ಷಗಳ ನಂತರ ಸಿಕ್ಕಿರೋ ಮೊದಲ ಟೆಸ್ಟ್ ಗೆಲುವು. ಇದೊಂದು ಹಿಸ್ಟಾರಿಕ್ ಮೂಮೆಂಟ್. ಇದರ ಜೊತೆಗೆ ಸರಣಿ ಈಗ 1-1 ಸಮಬಲ ಆಗಿದೆ. 58 ವರ್ಷಗಳ! ವಾವ್! ಹಾಗಾದ್ರೆ ಸೀರೀಸ್ ಲೆವೆಲ್ ಆಗಿರೋದ್ರಿಂದ ಮೊಮೆಂಟಮ್ ಈಗ ಯಾರ ಕಡೆ ಇದೆ? ಭಾರತದ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆಯಾ? ಖಂಡಿತವಾಗಿಯೂ. ಭಾರತ ತಂಡ ಒಳ್ಳೆ ಬ್ಯಾಲೆನ್ಸ್ ತೋರಿಸಿದೆ. ಗಿಲ್ ರೂಪದಲ್ಲಿ ಸ್ಟ್ರಾಂಗ್ ಲೀಡರ್ಶಿಪ್ ಇದೆ. ಬೌಲಿಂಗ್ ಅಟ್ಯಾಕ್ ಕೂಡ ಪರಿಣಾಮಕಾರಿಯಾಗಿದೆ. ಇನ್ನೊಂದ್ ಕಡೆ ಇಂಗ್ಲೆಂಡ್, ಅವರ ಬ್ಯಾಟಿಂಗ್ ಪ್ರಾಬ್ಲಮ್ಸ್, ಸ್ಟೋಕ್ಸ್ ಫಾರ್ಮ್ ಇದನ್ನೆಲ್ಲ ಸರಿ ಮಾಡ್ಕೋಬೇಕು. ಬೌಲಿಂಗ್ನಲ್ಲೂ ಸ್ವಲ್ಪ ಕನ್ಸಿಸ್ಟೆನ್ಸಿ ಕೊರತೆ ಇದೆ. ಬಹುಶಃ ಲಾರ್ಡ್ಸ್ನಲ್ಲಿ ನಡೆಯೋ ಮುಂದಿನ ಮ್ಯಾಚ್ಗೆ ಅವರೇನಾದ್ರೂ ಚೇಂಜಸ್ ಮಾಡ್ಬೋದು. ಹೊಸ ಫಾಸ್ಟ್ ಬೌಲರ್ಸ್ ತರ್ಬೋದು.
ಒಟ್ನಲ್ಲಿ ಹೇಳೋದಾದ್ರೆ ಭಾರತ ಎಡ್ಜ್ಬಾಸ್ಟನ್ನಲ್ಲಿ ಬರೀ ಮ್ಯಾಚ್ ಗೆಲ್ಲಲಿಲ್ಲ, ಬದಲಿಗೆ ನಾವು ಈ ಸೀರೀಸ್ನಲ್ಲಿ ಸ್ಟ್ರಾಂಗ್ ಕಂಟೆಂಡರ್ಸ್ ಅನ್ನೋ ಒಂದು ಕ್ಲಿಯರ್ ಮೆಸೇಜ್ ಕೊಟ್ಟಿದೆ. ಗಿಲ್ ಅವರ ಬ್ಯಾಟಿಂಗ್, ಆಕಾಶ್ ದೀಪ್ ಅವರ ಬೌಲಿಂಗ್ ಇವೆರಡೂ ಈ ಐತಿಹಾಸಿಕ ಗೆಲುವಿಗೆ ಮುಖ್ಯ ಕಾರಣಗಳು. ಹೌದು, ಈ ಗೆಲುವು ಖಂಡಿತವಾಗಿಯೂ ಸೀರೀಸ್ನ ಮುಂದಿನ ಭಾಗವನ್ನ ಇನ್ನೂ ರೋಚಕ ಮಾಡಿದೆ. ಸೀರೀಸ್ನ ಕಂಟ್ರೋಲ್ ತಗೊಳ್ಳೋಕೆ ಇಂಗ್ಲೆಂಡ್ಗೆ ದೊಡ್ಡ ಚಾಲೆಂಜ್ ಇದೆ ಈಗ. ಸದ್ಯಕ್ಕೆ ಸೈಕಲಾಜಿಕಲ್ ಅಡ್ವಾಂಟೇಜ್ ಭಾರತದ ಕಡೆ ಇದೆ ಅಂತ ಹೇಳ್ಬೋದು. ಸರಿ, ನಮ್ಮ ಕೇಳುಗರಿಗಾಗಿ ಒಂದು ಕೊನೆಯ ಯೋಚನೆ ಇಲ್ಲಿದೆ ನೋಡಿ. ಬರೀ ಅಂಕಿ ಅಂಶ, ಸೀರೀಸ್ ಸ್ಕೋರು ಇದನ್ನೆಲ್ಲ ಬಿಟ್ಟು ಒಂದು ನಿರ್ದಿಷ್ಟ ಗ್ರೌಂಡ್ನಲ್ಲಿ ಇಷ್ಟು ವರ್ಷಗಳ ಸೋಲಿನ ಸರಪಳಿಯನ್ನ ಮುರಿದ ಈ ಗೆಲುವಿದೆಯಲ್ಲ, ವಿದೇಶಿ ನೆಲದಲ್ಲಿ ಈ ಭಾರತೀಯ ತಂಡದ ಬದಲಾಗ್ತಿರುವ ಆ ಒಂದು ಮೆಂಟಾಲಿಟಿ, ಆ ಒಂದು ಆತ್ಮವಿಶ್ವಾಸದ ಬಗ್ಗೆ ಏನ್ ಹೇಳುತ್ತೆ? ಇದನ್ನೊಮ್ಮೆ ಯೋಚಿಸಿ.